नमस्कार दर्शकों, आप देख रहे हैं रायचूर संदेश। रायचूर में बच्चों के अधिकारों की सुरक्षा को लेकर जिला पंचायत के मुख्य कार्यकारी अधिकारी ईश्वर कांदू ने महत्वपूर्ण निर्देश जारी किए हैं। ग्राम पंचायत विकास अधिकारियों के साथ आयोजित बैठक में उन्होंने कहा कि प्रत्येक ग्राम पंचायत में बाल संरक्षण समिति की बैठक नियमित रूप से आयोजित कर उसकी रिपोर्ट प्रस्तुत की जाए। उन्होंने बताया कि जिले में पिछले 2 वर्षों के दौरान बाल विवाह और नाबालिग गर्भधारण के मामलों में वृद्धि चिंता का विषय है। ग्रामीण क्षेत्रों में जागरूकता की कमी के कारण ऐसी घटनाएं सामने आ रही हैं। सीईओ ने निर्देश दिया कि बाल विवाह रोकने के लिए 1098 हेल्पलाइन के बारे में व्यापक जागरूकता फैलाई जाए तथा पंचायत सदस्यों, शिक्षकों और बच्चों को शामिल कर बाल संरक्षण समितियों को सक्रिय बनाया जाए। उन्होंने कहा कि बच्चों को स्कूल से जोड़ने, बाल श्रम रोकने और कुपोषण जैसी समस्याओं के समाधान के लिए सभी विभागों को समन्वय के साथ कार्य करना होगा। ಅವರೆಲ್ಲ CSR ಸಪೋರ್ಟ್ ನಾವು ಸ್ಕೂಲ್ ಅಂಗನವಾಡಿ ಅವೇರ್ನೆಸ್ ಕೊಡಬೇಕು, ಎಲ್ಲ ವಿಷಯ ಅವೇರ್ನೆಸ್ ಕೊಡಬೇಕು ಅಂತ ಬಂದಿದ್ರು. ಅವ್ರ ಸಪೋರ್ಟಿಂದ ಜಿಲ್ಲಾ ಪಂಚಾಯತ್ ಕಾಲ್ ಆಫ್ ಯುವರ್ ಸಪೋರ್ಟ್ ಅಂತ ಇದು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರೆ ಈ ಉದ್ದೇಶ ಏನಿದೆ, ಈ ಡಾಕ್ಯುಮೆಂಟ್ರಿ ನಮ್ಮದು ಎಲ್ಲ ಕಡೆ ಇವತ್ತು ನಾವು ಹೇಗೆ ಜಡ್ಪಿನಲ್ಲಿ ಮೀಟಿಂಗ್ ಮಾಡಿದಾಗ ಮಾಡಿದ್ದೇವೆ, ನೀವು ಕೂಡ ತಾಲೂಕು ಆಲ್ ದ ಇಒಸ್ ಯು ಮಸ್ಟ್ ಹ್ಯಾವ್ ಟು ಎನ್ಶೂರ್ ದಟ್ ನೀವು ತಾಲೂಕಲ್ಲಿ ಯಾವ್ದು ಮೀಟಿಂಗ್ ಮಾಡ್ತೀರಾ, ಯಾವ್ದು ಪ್ರೋಗ್ರಾಮ್ ಮಾಡ್ತೀರಾ, ಏನಾದರೂ ಮಾಡ್ತೀರಾ ಅಂದ್ರೆ ಈ ಡಾಕ್ಯುಮೆಂಟ್ ಪ್ಲೇ ಮಾಡಬೇಕು. ಅದೇ ರೀತಿ ಎಲ್ಲ PDOಗಳು ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆ ಮಾಡ್ತೀರಾ, ವಾರ್ಡ್ ಸಭೆ ಮಾಡ್ತೀರಾ, ಬೇರೆ ಬೇರೆ ಕಾರ್ಯಕ್ರಮಗಳು ಅಲ್ಲಿ ಮಾಡ್ತೀರಾ. ಯಾವುದು ಕಾರ್ಯಕ್ರಮದಲ್ಲಿ ಇದು ಒಂದು ಸೋಷಿಯಲ್ ಪ್ರಾಬ್ಲಮ್, ನಮ್ಮ ಜಿಲ್ಲೆಯಲ್ಲಿ ಸೋಷಿಯಲ್ ಪ್ರಾಬ್ಲಮ್ ಬಗ್ಗೆ ಫಸ್ಟ್ ಆಫ್ ಆಲ್ ನಾವು ನೀವು ಎಲ್ಲ ಸರ್ಕಾರದ ಏನು ಯೋಜನೆ ಇದೆ ಅದು ಸರಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅದರ ಜೊತೆಗೆ ಜನರಿಗೆ ಕೂಡ ಫಸ್ಟ್ ಅಧಿಕಾರಿ ಅವರ ಸಿಬ್ಬಂದಿಯವರು ಸ್ವಂತವಾಗಿ ನಾವು ಅವೇರ್ ಆಗಬೇಕು. ಆಮೇಲೆ ಅವೇರ್ನೆಸ್ಗೋಸ್ಕರ ಇವತ್ತು ವಿಡಿಯೋ ತೋರಿಸಿದ್ರೆ ಏನಾಗ್ತದೆ, ಸ್ವಲ್ಪ ರಿಯಲಿಸ್ಟಿಕ್ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನೋಡಿದಾಗ ಎಲ್ಲ ಡಿಫಿಕಲ್ಟಿ ಇದೆ ನಮ್ಗೆ ಇಲ್ಲ ಕೂಡ ಆಗಿದ್ದಾರೆ ಇದ್ದು ಸಹ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಮೇಕ್ ಇಟ್ ಜೀರೋ. ಅಂದ್ರೆ ಯಾವ್ದು ಕಡೆ ನಮಗೆ ಈ ತರ ಪರಿಸ್ಥಿತಿ ಇರಬಾರ್ದು. ಅದಕ್ಕೆ ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬೇಕಾದಷ್ಟು ಯೋಜನೆಗಳು ಇದ್ದಾವೆ. ಕೆಲವು ಸಣ್ಣ ಪುಟ್ಟ ಇನಿಷಿಯೇಟಿವ್ ನಾವು ಕೂಡ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೆ ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ನಿಮ್ಮೆಲ್ಲರಿಗೆ ಈ ಅಕ್ಕ ಕೆಫೆ, ಕುಟ ಸಂಜೀವನಿ, ವೆಜಿಟೇಬಲ್ ಸಪ್ಲೈ, ಕಿಶೋರಿ ಕೇಂದ್ರ ಮತ್ತೆ ಶಕ್ತಿ ಕೇಂದ್ರ ನಮ್ಮಲ್ಲಿ ಇದು ಮಾಡಬೇಕು, ಅದು ಮಾಡಬೇಕಿಲ್ಲ. ಯಾಕೆ ನಾವು ತುಂಬಾ ಪುಷ್ ಮಾಡ್ತೀವಿ. ಕೆಲವು ಬೇಜಾರು ಕೂಡ ಆಗ್ತಾ ಇರ್ಬೋದು, ಯಾಕೆ ಸರ್ ಎಷ್ಟು ಜಾಸ್ತಿ ನಮ್ಗೆ ಈ ಎಲ್ಲ ವಿಷಯ ಕೇಳ್ತಾ ಇದ್ದಾರೆ, ಪ್ರತಿ ಸರಿ ಎಲ್ಲ ಕೇಳ್ತಾ ಇದ್ದಾರೆ, ವೆಸ್ಟಿ ಕ್ಲೀನಿಂಗ್ ಯಾಕೆ ಆಗ್ತಿಲ್ಲ, ಎಲ್ಲ ಬರೀ ವೆಸ್ಟಿ ಕ್ಲೀನಿಂಗ್ ಇರಲಿ, ನ್ಯೂಟ್ರಿಷನ್ ಇರಲಿ, ಆರೋಗ್ಯ ಇರಲಿ, ಈ ಸೋಷಿಯಲ್ ಎಲ್ಲ ಇಶ್ಯೂಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಏನು ಮಾಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ರಸ್ತೆ ಬಂದಿದೆ, ಚರಂಡಿ ಬಂದಿದೆ, ಈ ಕಟ್ಟಡ ಆಗಿದೆ, ಆ ಕಟ್ಟಡ ಆಗಬೇಕು, ಅದೆಲ್ಲ ನಾವು ಫಾಲೋ ಮಾಡ್ತೀವಿ. ಅದು ನಾವು ಮಾಡಬೇಕು ನಿಜ. ಬಟ್ ಅದಕ್ಕಿಂತ ಜಾಸ್ತಿ ನಮ್ಮ ಸಮಸ್ಯೆ ಈ ಸೋಷಿಯಲ್ ಇಶ್ಯೂಸ್ ಆಗ್ತದೆ. ಸೊ ದೀಸ್ 3-4 ಪ್ಯಾರಾಮೀಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಿ ನಿಮ್ಮ ಹಂತದಲ್ಲಿ ಮೀಟಿಂಗ್ ಮಾಡ್ತೀರಾ, ಕಡ್ಡಾಯವಾಗಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. ಅದೇ ರೀತಿ ನಾವು WCT ಹೆಲ್ತ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಕೂಡ ಹೇಳ್ತೀವಿ, ನೀವು ಕಮ್ಯುನಿಟಿ ಬೇಸ್ಡ್ ಇವೆಂಟ್ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ಇನ್ನು ಮುಂದೆ ಈ ತಿಂಗಳ ಆನ್ವರ್ಡ್ಸ್ ಈಗ ಎಲ್ಲ ಪಂಚಾಯತ್ PDOಗಳು, ಪಂಚಾಯತ್ನಲ್ಲಿ ಆಂಗನವಾಡಿಗಳು ಎವ್ರಿ ಫಸ್ಟ್ ಅಂಡ್ ಥರ್ಡ್ ಥರ್ಸ್ಡೇ, ಹೌದಾ, ಫ್ರೈಡೆ, ಫಸ್ಟ್ ಅಂಡ್ ಥರ್ಡ್ ಫ್ರೈಡೆ ಅಥವಾ ಯಾವ ದಿವಸ ನಿಮ್ಮ ಅಂಗನವಾಡಿ ಸೂಪರ್ವೈಸರ್ಗೆ ಮಾತಾಡ್ಬೇಕು. CBE ಅಂತ ಮಾಡ್ತಾರೆ, ಹೌದಾ, ಕಮ್ಯುನಿಟಿ ಬೇಸ್ಡ್ ಇವೆಂಟ್. ಅಂದ್ರೆ ಅಂಗನವಾಡಿನಲ್ಲಿ ಅವರು ಎಲ್ಲ ಪಾಲಕರಿಗೆ ಪೇರೆಂಟ್ಗೆ ಕರೀತಾರೆ, ಅವ್ರಿಗೆ ಸ್ವಲ್ಪ ಅದು ಅವೇರ್ನೆಸ್ ಮಾಡ್ತಾರೆ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ ನಲ್ಲಿ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, PDOಗಳು ಮತ್ತು ಆ ಪಂಚಾಯತ್ ನಲ್ಲಿ ಇರುವ ಎಲ್ಲ ಯಾವ್ಯಾವ ಸ್ವಲ್ಪ ಮುಖ್ಯ ಯಾರು ಒಳ್ಳೆಯ ಸಿಟಿಜನ್ಸ್ ಅಂದ್ರೆ ಯಾರು ಸಾರ್ವಜನಿಕ ಮಟ್ಟದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರು, ತುಂಬಾ ಆಕ್ಟಿವ್ ಇದ್ದಾರೆ, ಅವರೆಲ್ಲ ಇನ್ವಾಲ್ವ್ ಮಾಡಿಸಿ ಒಂದು ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತಾರೆ. ಈ ಪ್ರತಿ ತಿಂಗಳು ನಿಮ್ಮ ಮಕ್ಕಳ ಕಾವಲ್ ಸಮಿತಿ ಏನಿರುತ್ತೆ, PDO ಜಾಗ ಮೆಂಬರ್ ಸೆಕ್ರೆಟರಿ,
करेक्ट। बैठक में जिला पंचायत उप सचिव हाल सिद्धप्पा पुजारी, शरण बसव केसरहट्टी, लेखाधिकारी विजय शंकर सहित विभिन्न विभागों के अधिकारी मौजूद रहे। रायचूर और आसपास की हर छोटी बड़ी खबर के लिए हमारे चैनल रायचूर संदेश को सब्सक्राइब, लाइक और शेयर जरूर करें। रायचूर संदेश, बदलाव की राह पर खबरों के साथ।